ನಮಸ್ಕಾರ ಸ್ನೇಹಿತರೆ. ಜೀವನದ ಗೊಂದಲಗಳಲ್ಲಿ ಮನಃಶಾಂತಿಯನ್ನು ಹುಡುಕುವುದು ಅತ್ಯವಶ್ಯಕ. ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಕೃಷ್ಣನು ಅರ್ಜುನನಿಗೆ ಧ್ಯಾನಯೋಗದ ಆಳವಾದ ತತ್ವವನ್ನು ವಿವರಿಸುತ್ತಾನೆ. ನಾವು ಇಂದು ಕಲಿಯುವ ಪಾಠಗಳು ನಿಮ್ಮ ಜೀವನವನ್ನು ಶಾಂತಿಯಿಂದ ಭರಿತಗೊಳಿಸಲು ಸಹಾಯ ಮಾಡಲಿವೆ. ಕೃಷ್ಣನು ಅರ್ಜುನನಿಗೆ ಧ್ಯಾನಯೋಗದ ಪಾಠವನ್ನು ನೀಡುತ್ತಾನೆ. ಅವರು ಹೇಳುತ್ತಾರೆ, ಧ್ಯಾನವೆಂದರೆ ಮನಸ್ಸಿನ ಸ್ಥಿರತೆ ಮತ್ತು ಆಂತರಿಕ ಶಾಂತಿ. ನೀನು ನಿನ್ನ ಮನಸ್ಸನ್ನು ನಿಯಂತ್ರಿಸಿದಾಗ ದೇವರೊಂದಿಗೆ ಏಕತೆಯನ್ನು ಸಾಧಿಸಬಹುದು. ಈ ಪಾಠ ನಮ್ಮ ಜೀವನದ ಶಾಂತಿಯ ಮೂಲವನ್ನೇ ಅರ್ಥಮಾಡಿಸುತ್ತದೆ. ಧ್ಯಾನಯೋಗವು ಕೇವಲ ಧ್ಯಾನಕ್ಕೆಲ್ಲ ಅಲ್ಲ, ಇದು ಜೀವನದ ಶ್ರದ್ಧೆಗೆ ಸಂಬಂಧಿಸಿದೆ. ಕೃಷ್ಣನು ಹೇಳುತ್ತಾರೆ, ನೀನು ಧ್ಯಾನವನ್ನು ನಿಯಮಿತವಾಗಿ ಮಾಡಿ. ಇದು ನಿನ್ನ ಮನಸ್ಸು ಮತ್ತು ಮನಸ್ಸಿನ ಸ್ಥಿತಿಯನ್ನು ಬದಲಾಯಿಸುತ್ತದೆ. ನಮ್ಮ ಬದುಕಿನಲ್ಲಿ ಶ್ರದ್ಧೆ ಮತ್ತು ಶಾಂತಿಯನ್ನು ಹೊಂದಿಸಲು ಧ್ಯಾನ ಅತ್ಯಗತ್ಯ. ಕೃಷ್ಣನು ಹೇಳುತ್ತಾರೆ, ನೀನು ನಿನ್ನ ಜೀವನದಲ್ಲಿ ಸಮತೋಲನವನ್ನು ಸಾಧಿಸಬೇಕು. ಹೆಚ್ಚು ತಿನ್ನಬೇಡಿ, ಹೆಚ್ಚು ಉಪವಾಸ ಮಾಡಬೇಡಿ, ಹೆಚ್ಚು ನಿದ್ರಿಸಬೇಡಿ, ಹೆಚ್ಚು ಜಾಗರೂಕರಾಗಬೇಡಿ. ಅವರ ಮಾತುಗಳು ನಮಗೆ ತೋರಿಸುತ್ತವೆ, ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಸಮತೋಲನವು ಶಾಂತಿಯ ಮೂಲವಾಗಿದೆ. ನಿಮ್ಮ ಜೀವನದಲ್ಲಿ ಧ್ಯಾನಯೋಗವನ್ನು ಹೇಗೆ ಅಳವಡಿಸಬಹುದು? ದಿನದ ಒಂದು ನಿರ್ದಿಷ್ಟ ಸಮಯವನ್ನು ಧ್ಯಾನಕ್ಕೆ ಮೀಸಲಿಡಿ. ನಿಮ್ಮ ಮನಸ್ಸು ಶ್ರದ್ಧೆಯಿಂದ ನಿಯಂತ್ರಿಸಿ. ನಿಮ್ಮ ಆಂತರಿಕ ಶಾಂತಿಯನ್ನು ಗುರುತಿಸಿ. ಈ ಸರಳ ಅಳವಡಿಕೆ ನಿಮ್ಮ ಜೀವನವನ್ನು ಶ್ರೇಷ್ಠವಾಗಿ ರೂಪಿಸುತ್ತವೆ. ಭಗವದ್ಗೀತೆಯ 6ನೇ ಅಧ್ಯಾಯವು ಧ್ಯಾನಯೋಗದ ಆಳವಾದ ತತ್ವವನ್ನು ವಿವರಿಸುತ್ತದೆ. ನಿಮ್ಮ ಜೀವನದಲ್ಲಿ ಧ್ಯಾನ ಮತ್ತು ಶ್ರದ್ಧೆಯನ್ನು ಅಳವಡಿಸಿ ಮತ್ತು ಶಾಂತಿಯ ಮಾರ್ಗವನ್ನು ಅನುಸರಿಸಿ.